ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾಣಿಕ್ಯ ಅವರೇ, ನಿಮ್ಮ ಮಂತ್ರಶಕ್ತಿ ಉಪಯೋಗಿಸಿ ಎಲ್ಲಿದ್ದಾರೆ ಕಂಡಿಡಿರಿ. ಸರ್ವಂತರ್ಯಾಮಿ, ಅವಳು ಈ ದಿಕ್ಕಿನಲ್ಲಿ ಹೋಗಿದ್ದಾಳೆ. ಆ ಕಡೆ ದಿಕ್ಕಲ್ಲ, ಈ ಕಡೆ ದಿಕ್ಕಲ್ಲಿ. ನಾಗಿಣಿ ಬಂದಾಯ್ತು, ಇನ್ನು ನಮ್ಮ ಕೆಲಸ ಶುರುವಾಗಬೇಕು ಅಷ್ಟೇ. ಹೌದು, ಅವಳಿಗೆ ಯಾವುದೇ ರೀತಿ ಅನುಮಾನ ಬರಬಾರ್ದು. ಏನ್ ಸೂಚಿಸ್ತಾ ಇದೆಯಾ ತಾಯಿ ನೀನು? ಇಷ್ಟಕ್ಕೂ ಸಹಸ್ರ ಎಲ್ಲಿದ್ದಾಳೆ? ನಿನ್ನ ಉದ್ದೇಶ ಆದರೂ ಏನು? ಇದೆಲ್ಲದಕ್ಕೂ ನೀನೇ ಉತ್ತರ ಕೊಡಬೇಕು. ಯಾಕೆ ಹೀಗೆ ಮೌನವಾಗಿದ್ಯಾ? ಏನು ನಿನ್ನ ಮೌನದ ಅರ್ಥ? ನನಗೆ ನಾಗಶಕ್ತಿನೂ ಇಲ್ಲ, ದೈವಶಕ್ತಿನೂ ಇಲ್ಲ. ನೀನೇ ನನ್ನನ್ನು ಕಾಪಾಡಬೇಕು, ನೀನೇ ನನ್ನ ಕೈ ಹಿಡಿದು ನಡೆಸ್ಬೇಕು. ಉತ್ತರ ಕೊಡು ತಾಯಿ. ಕಂದಮ್ಮ, ನಾನು ಯಾರು ಅಂತ ನೋಡ್ತಾ ಇದೀಯ ಮಗಳೇ? ನಾನಮ್ಮ ಕಣ್ಣಮ್ಮ. ಎಲ್ಲ ಆತಂಕಗಳಿಗೂ, ಎಲ್ಲ ಪ್ರಶ್ನೆಗಳಿಗೂ, ಎಲ್ಲ ಗೊಂದಲಗಳಿಗೂ, ಎಲ್ಲ ದೇವ ರಹಸ್ಯಗಳಿಗೂ ಉತ್ತರ ಸಿಗುವ ಸಮಯ ಆಯ್ತು ಕಂದ. ತುಂಬಾ ದಣಿದು ಹೋಗಿದ್ದೀಯ ಕಂದಮ್ಮ, ಕಷ್ಟಪಟ್ಟಿದ್ದೀಯ, ಇಷ್ಟಪಟ್ಟವರಿಂದ ದೂರ ಇದ್ದು ಸಂಕಟ ಅನುಭವಿಸ್ತಾ ಇದ್ದೀಯ ಕಂದ. ಎಲ್ಲದಕ್ಕೂ ಒಂದು ಕೊನೆ ಬೇಡವಾ ಕಂದ? ತಾಯಿ, ಸಹಸ್ರ ಎಲ್ಲಿದ್ದಾಳೆ ತಾಯಿ? ಅವಳು ನನಗೆ ಸಿಗ್ಬೇಕು. ಸಿಗ್ತಾಳೆ ಕಂದ, ಅದಕ್ಕೋಸ್ಕರ ತಾನೇ ನಾನು ನಿನ್ನನ್ನ ಕರೆಸಿರೋದು. ಅದು ಸಿಗಬೇಕು ಎಂದರೆ ನಾಗಮಣಿ ಸ್ಥಾನ ಪಲ್ಲಟ ಆಗಬೇಕು. ಅರ್ಥ ಆಗ್ತಿಲ್ಲ ನನಗೆ. ಈ ಕಣ್ಣಮ್ಮನ ಕಣ್ಣಿನ ಮೇಲೆ ಮಹಾದುಷ್ಟರ ಕಣ್ಣು ಬಿದ್ದಿದೆ ಮಗಳೇ. ಸ್ಥಾನ ಪಲ್ಲಟಗೊಳಿಸದೇ ಇದ್ದರೆ ದುರಾತ್ಮಗಳು ಅದನ್ನ ಅಪಹರಿಸಿಕೊಂಡು ಹೋಗುವ ಸಾಧ್ಯತೆ ಇದೆ. ತಾಯಿ ಹೇಳು, ಈಗ ನಾನು ಏನ್ ಮಾಡ್ಬೇಕು? ನಾಗಮಣಿಯನ್ನು ಎತ್ತಿಕೊಂಡು ಹೋಗು. ಸುಮ್ಮನೆ ಎತ್ತಿಕೊಂಡು ಹೋಗಬೇಡ. ನಾಗಪ್ರಸನ್ನ ಮಂತ್ರ ಹೇಳಿ ನಾಗಮಣಿಯನ್ನ ಶಾಂತಗೊಳಿಸಿ ನಂತರ ಎತ್ತಿಕೊಂಡು ಹೋಗು. ಸರಿ ತಾಯಿ, ನಿನ್ನ ಇಚ್ಛೆ ಅಂತ ಆಗ್ಲಿ. ಓಂ ನಾಗಪ್ರಸನ್ನಾಯ ನಮಃ. ಯಕ್ಷಸ್ವರೂಪಾಯ ಪ್ರಸನ್ನ, ದಿವ್ಯಾಯ ದೇವಾಯ ಪ್ರಸನ್ನ. ಓಂ ನಾಗಮಣಿ ಪ್ರಸನ್ನ, ಓಂ ನಾಗಶಕ್ತಿ ಪ್ರಸನ್ನ, ಓಂ ನಾಗತೇಜ ಪ್ರಸನ್ನ. ಇದನ್ನು ಯಾರ ಕಣ್ಗೂ ಕಾಣದ ಹಾಗೆ ಜೋಪಾನವಾಗಿ ಬಚ್ಚಿಡಬೇಕು.
ಸಹಸ್ರ 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 ಎಲ್ಲಾದ್ರೂ ಸಿಕ್ಕಿದ್ಲಾ? ಇಲ್ಲ ಅಭಯ್, ಬಾ ಆ ಕಡೆ ಹುಡ್ಕೋಣ. ನಾವು ಇಷ್ಟೊತ್ತಿದ್ದನ್ನ ದೇವರು ಮಾಡಿದ್ದು ಅಂತ ಅಂದ್ಕೊಂಡ್ವಿ. ಈಗ ನನಗೆ ಕನ್ಫರ್ಮ್ ಆಯಿತು, ಇದು ದೇವರು ಮಾಡಿದ್ದಲ್ಲ, ಮನುಷ್ಯನ ಸೃಷ್ಟಿ ಅಂತ. ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಿದೆ. ಇನ್ನು ತಡ ಮಾಡೋವಾಗಿಲ್ಲ. ಎಲ್ಲ ಬೇಗ ಬೇಗ ಬನ್ನಿ. ಈಗ ನಾಗಿಣಿನ ಅಪಹರಿಸ್ಬೇಕು. ಬನ್ನಿ ಬೇಗ. ಅದು ಹೇಗೆ ಹೇಳ್ತೀಯಾ ಉಮೇಶ್? ನೋಡ್ದಾ ಬೈ, ಇಷ್ಟೊತ್ತಿದ್ದು ಲೈಟು ಈಗ ಆಫ್ ಆಯಿತು. ಅದರ ಅರ್ಥ ಏನು? ಯಾರೋ ಪ್ರಾಜೆಕ್ಟರಲ್ಲಿ ಪ್ಲೇ ಮಾಡ್ತಿದ್ದಾರೆ ಅಂತ ಅರ್ಥ. ಉಮೇಶ್, ಇಷ್ಟೊಂದು ಟೆಕ್ನಾಲಜಿ ಊರಲ್ಲಿ ಯಾರಿಗೆ ಗೊತ್ತಿದೆ? ಇನ್ ಕೇಸ್ ಗೊತ್ತಿದ್ರು ಇದನ್ನೆಲ್ಲ ಇವ್ರಕ್ಕೆ ಮಾಡ್ತಾರೆ. ನಮಗದು ಗೊತ್ತಾಗಬೇಕು ಅಂದರೆ ನಾವಲ್ಲಿ ಹೋಗಬೇಕು. ಸರಿ, ಬಾ ಹೋಗೋಣ. ಬಾ. ಹುಡುಕಿ, ಎಲ್ಲ ಕಡೆ ಹುಡುಕಿ. ಅವಳು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಹುಡುಕಿ, ಓರೆ. ಮಿಸ್ ಆಗೋಕೆ ಬಿಡಬಾರ್ದು. ಬನ್ನಿ ಹುಡ್ಕೋಣ. ಮಾಣಿಕ್ಯ ಅವರೇ, ನಿಮ್ಮ ಮಂತ್ರಶಕ್ತಿ ಉಪಯೋಗಿಸಿ ಎಲ್ಲಿದ್ದಾರೆ ಕಂಡುಹಿಡಿರಿ. ಸರ್ವಂತರ್ಯಾಮಿ, ಅವಳು ಈ ದಿಕ್ಕಿನಲ್ಲಿ ಹೋಗಿದ್ದಾಳೆ. ಆ ಕಡೆ ದಿಕ್ಕಲ್ಲ, ಈ ಕಡೆ ದಿಕ್ಕಲ್ಲಿ. ಗುರುಗಳೇ, ಏನಾದರೂ ಮಾಡಿ ಗುರುಗಳೇ, ಇಲ್ಲಾಂದ್ರೆ ನಾಗಿಣಿ ಕೈ ತಪ್ಪೋಗ್ತಾಳೆ. ಮಹಾಶಕ್ತಿಯೇ, ದೈವಶಕ್ತಿಯೇ, ಸಮಸ್ತ ಲೋಕದ ತಿಲಕವೇ, ಶಾಂತ ಸ್ವರೂಪಿಯಾಗು. ನನ್ನೊಡೆಯ ಆದಿಶೇಷ ಎಲ್ಲಿದ್ದಾನೆ ಅಂತ ದಯವಿಟ್ಟು ಹೇಳು. ನನ್ನ ಸಹಾಯಕ್ಕೆ ಅಂತ ಇದ್ದ ಕಣ್ಣೂರಿನ ವರಪುತ್ರಿ ಸಹಸ್ರ ಎಲ್ಲಿದ್ದಾಳೆ ಅಂತ ದಯವಿಟ್ಟು ಹೇಳು. ಯಾಕೆ ಕಣ್ಣಮ್ಮ ಅಲ್ಲ, ಕಣ್ಣಮ್ಮ ಮಹಾಶಕ್ತಿಶಾಲಿ, ನಾಗನೇತ್ರ, ಒಂದೇ ನಿಟ್ಟುಸಿರಲ್ಲಿ ಶತ್ರುಗಳನ್ನ ನಾಶ ಮಾಡೋ ಶಕ್ತಿ ಇರೋಳು. ಆ ತಾಯಿ ನನ್ನನ್ನು ಕರೆದು
ನಾಗಮಣಿನ ಬೇರೆ ಕಡೆ ಬಚ್ಚಿಡು ಅಂತ ಹೇಳಿದಾದ್ರು ಯಾಕೆ? ಉಗ್ರ ಸ್ವರೂಪಿಯಾಗಿದ್ದ ನಾಗಮಣಿನ ಶಾಂತಗೊಳಿಸೋದಕ್ಕೆ ಹೇಳಿದಾದ್ರು ಯಾಕೆ? ಯಾಕೋ ಅನುಮಾನ ಬರ್ತಿದ್ಯಲ್ಲ. ಹಾಗೆ ನನ್ನನ್ನು ಕರ್ಕೊಂಡು ಹೋಗಿದ್ದು, ಎಚ್ಚರಿಸಿದ್ದು ಯಾವುದಾದ್ರೂ ದುಷ್ಟಶಕ್ತಿನ? ನಾಗಮಣಿ ಪ್ರಸನ್ನಗೊಳ್ಳದೆ ನಾಗಗಳು ಬಿಟ್ಟು ಅದನ್ನು ಬೇರೆ ಯಾರೂ ಮುಟ್ಟಕ್ಕಾಗಲ್ಲ. ಆ ವಿಷಯ ತಿಳ್ಕೊಂಡು ಯಾವುದಾದ್ರೂ ದುಷ್ಟಶಕ್ತಿ ನನ್ನ ಕೈಲಿಂದ ಕೆಲಸ ಮಾಡಿಸ್ಬಿಡ್ತಾ? ಹಾಗಿದ್ರೆ ಇಷ್ಟೊತ್ತಿಗೆ ಆ ಶಕ್ತಿ ನನ್ನ ಎದುರಿಗೆ ಬಂದು ನಾಗಮಣಿನ ಪಡ್ಕೋಬೇಕಾಗಿತ್ತಲ್ವಾ? ಯಾಕಿನ್ನ ಬಂದಿಲ್ಲ? ಕಣ್ಣಮ್ಮ, ಯಾವುದೋ ದುಷ್ಟಶಕ್ತಿ ನನ್ನ ಕೈಲಿಂದ ಕೆಲಸ ಮಾಡಿಸ್ತು ಅನ್ನೋದು ನಿಜಾನೇ ಆಗಿದ್ರೆ ಶಂಕನಾದ ಜೊತೆ ಗಂಟೆ ಸದ್ದು ಮೊಳಗಲಿ. ಅಂದರೆ ಯಾವುದೋ ದುಷ್ಟಶಕ್ತಿ ನಾನು ನಾಗಮಣಿನ ತಗೊಂಡು ಪ್ರಸನ್ನಗೊಳಿಸಿದ ಮೇಲೆ ಅಪಹರಿಸೋ ಸಂಚು ಹಾಕಿತ್ತ? ಯಾವುದಾದ್ರೂ ಕಾರಣದಿಂದ ಆ ದುಷ್ಟಶಕ್ತಿಗೆ ನನ್ನ ಎದುರಿಗೆ ಬಂದು ನಾಗಮಣಿನ ಪಡ್ಕೊಳಕ್ಕಾಗಲಿಲ್ವಾ? ಏನೇ ಆಗಿರಲಿ, ಆ ಶಕ್ತಿ ಬರೋಕ್ಕೂ ಮುಂಚೆ ನಾಗಮಣಿನ ನಾನು ಭದ್ರವಾದ ಸ್ಥಳದಲ್ಲಿ ಬಚ್ಚಿಡಬೇಕು. ಹೌದು, ತೆಂಗಿನಕಾಯಿ ಉಮೇಶ್, ಕಾಡಲ್ಲಿ ಸುತ್ತಾಡಿ ಸುಸ್ತಾಯ್ತು ಅಂದ್ರಲ್ಲ, ಕಾಯಿ ತಿಂತೀರಾ? ವೈ ನಾಟ್? ಹೊಡಿಯೋಣ? ಏನ್ರಿ ಇದು? ಯೂಶಲಿ ಕಾಯಿ ಈ ಕಲರ್ ಅಲ್ಲ ಇದು. ಹೌದು, ರೆಡ್ ಇದೆ. ಬ್ರೌನ್ ಇರ್ಬೇಕಲ್ಲ. ಹೊಡಿಯೋಣ. ಒಳಗೂ ಏನಿದ್ಯೋ. ಬೇರೆ ಏನ್ರಿ ಇದೆ ತಿನ್ನೋದಕ್ಕೆ? ಮೊಟ್ಟೆ ಆಮ್ಲೆಟ್ ಮಾಡೋಣ? ಪ್ಲೀಸ್. ಇದನ್ನೆಲ್ಲ ಹೊಡಿಯೋದು? ಇವನ್ ಕೊಡಿರಿ. ಗಟ್ಟಿದೆ ರೀ. ನಿಂಬೆ ಹಣ್ಣು, ದಾರ. ಸ್ವಾಮಿ, ಇದೇನು ಐಟಮ್ಮು? ನೋಡೋದಕ್ಕೆ ಯಾವುದೋ ದೇವಸ್ಥಾನದ ಅರ್ಚಕರ ಥರ ಇದ್ದೀರಾ. ನಿಮಗೂ ಮೊಟ್ಟೆಗೂ ಏನ್ರಿ ಸಂಬಂಧ? ನಿಂಬೆ ಹಣ್ಣು, ತೆಂಗಿನಕಾಯಿ, ದಾರ, ಮೊಟ್ಟೆ ಏನು ಹಿಪ್ನೋಟೈಸ್ ಮಾಡೋದಕ್ಕ? ಯಾರು ನೀವು? ನೀವ್ಯಾರು ಸರ್? ನನ್ನೇ ಯಾರು ಅಂತ ಹೇಳ್ತೀಯಾ? ಯಾರು ಅಂತ ಹೇಳೋದಕ್ಕಿಂತ ಮೊದಲೇ ಹೊಡಿತೀರಲ್ರಿ. ಯಾರೀ ನೀವು? ಯಾರಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲಲ್ಲ? ಈಗ ಗೊತ್ತಾಯ್ತಾ? ಪೊಲೀಸ್ ಇನ್ಸ್ಪೆಕ್ಟರ್. ಇವರು CID ಆಫೀಸರ್ ಅಭಯ್. ಸಾಕಾ? ಇನ್ನೇನಾದ್ರೂ ಡೌಟ್ ಇದೆಯಾ? ನೋಡಿ, ಏನೇ ಮಾತಾಡೋದಿದ್ರು ಆಮೇಲೆ ಮಾತಾಡೋಣ. ನಾವೀಗ ಸ್ವಲ್ಪ ಬ್ಯುಸಿ ಇದ್ದೀವಿ. ಅಶೋ, ಬನ್ನಿ ಸರ್, ನಾನು ತುಂಬ ಬ್ಯುಸಿ. ಆದರೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ವಾ? ಹೌದು, ಇಷ್ಟು ಕತ್ಲಲ್ಲಿ ಏನು ಸರ್ ಅಂತ ಗನಂದಾರಿ ಕೆಲಸ ನಿಮಗೆ? ಅದು ಪರವಾಗಿಲ್ಲ ಬಿಡಿ, ಆಮೇಲೆ ಹೇಳಿ. ಉಮೇಶ್, ಎಲ್ಲರೂ ಚೆಕ್ ಮಾಡಿ. ಹಾಂ, ಬಾಯ್.
ಬರಲೇ ಬಿಡ ಉಮೇಶ್ ಅಬ್ಬಾಯ್ ಚೆಕ್ ಮಾಡಿ ಪ್ರೊಜೆಕ್ಟರು ಇದೆಲ್ಲ ಯಾಕೆ ಸರ್? ನಾವು ಈ ಊರಿನ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ. ಇದನ್ನು ನಂಬೇಕಾ? ನಿಂಬೆ ಹಣ್ಣು, ತೆಂಗಿನಕಾಯಿ, ಮೊಟ್ಟೆ ಇದನ್ನೆಲ್ಲ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಇಟ್ಕೊಂಡು ಕಾಡಲ್ಲಿ ಈ ಹೊತ್ತಲ್ಲಿ ಸುತ್ತಾ ಇದ್ದೀರಾ ಅಂದರೆ ನಿಮ್ಮ ಪ್ಲ್ಯಾನ್ ಏನು ಅಂತಲೂ ಗೊತ್ತು. ಪ್ರೊಜೆಕ್ಟರ್ನ ಉಪಯೋಗಿಸಿ ಆಕಾಶದಲ್ಲಿ ಕಣ್ಣ ಪ್ರೊಜೆಕ್ಟ್ ಮಾಡ್ತಿದ್ದು ನೀವೇ ಅಂತಲೂ ಗೊತ್ತು. ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಯಾರು ನೀವು? ಮೊದಲು ನನ್ನ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಕಾಣೆ ಆಗಿರೋ ಸಹಸ್ರ ನನಗೆ ಸಿಗಬೇಕು. ಇದೆಲ್ಲದಕ್ಕೂ ಮುಂಚೆ ಆ ದುಷ್ಟ ಕೂಟದ ಕಣ್ಣಿಗೆ ಬೀಳ್ದಿರೋ ಹಾಗೆ ನಾಗಮಣಿನ ಭದ್ರವಾಗಿ ಬಚ್ಚಿಡಬೇಕು. ನಿಮ್ಮನ್ನೆಲ್ಲ ಕೊನೆ ಸಲ ಕೇಳ್ತಾ ಇದ್ದೀನಿ, ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಏನು ಕೆಲಸ? ಸರ್, ನಾವು ಈ ಊರಿಗೆ ಟ್ರೆಕ್ಕಿಂಗ್ ಅಂತ ಬಂದಿದ್ದೀವಿ ಸರ್. ಉಮೇಶ್, ಕೇಳಿಸ್ಕೊಂಡ್ರ? ಟ್ರೆಕ್ಕಿಂಗಾ? ಆಗಲೇ ಇವರು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಬಂದಿದ್ದೀವಿ ಅಂದರು. ಟ್ರೆಕ್ಕಿಂಗ್ ಮಾಡ್ತಾ ಡಾಕ್ಯುಮೆಂಟ್ರಿ ಮಾಡೋದು ಹಾಬಿ ಸರ್. ಅಂತ ನಮ್ಮನ್ನು ಹಿಡಿದು ಪ್ರಶ್ನೆ ಮಾಡೋದು ತಪ್ಪಲ್ವಾ ಸರ್? ಮಿಸ್ಟರ್ ವಿಶ್ವನಾಥ್. ಪ್ರೊಫೆಸರ್ ಸರ್, ನೀವು ಹಿಂದೆ ಏನಾಗಿದ್ರಿ ಅಂತ ನನಗೆ ಗೊತ್ತು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾಗ ನೀವು ಮಾಡಿದ ಹಗರಣಗಳಿಂದ ನಿಮ್ಮನ್ನು ಡಿಪಾರ್ಟ್ಮೆಂಟು ಸಸ್ಪೆಂಡ್ ಮಾಡಿರೋದು ಗೊತ್ತು. ಆದರೆ ನನಗೀಗ ಒಂದು ವಿಷಯ ಗೊತ್ತಾಗಬೇಕು, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ನೋಡಿ, ನೀವಾಗಿದ್ದು ನೀವೇ ಬಾಯಿ ಬಿಟ್ಟರೆ ಸರಿ, ಇಲ್ಲ ಪೊಲೀಸ್ ಭಾಷೆನಲ್ಲಿ ವಿಚಾರಿಸ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇದೊಳ್ಳೆ ಕಥೆ ಐತಲ್ಲ ಸರ್, ನಾವು ಟ್ರೆಕ್ಕಿಂಗ್ ಬರೋದೇ ತಪ್ಪ? ರೆಡಿ ಮೌತ್. ಟ್ರೆಕ್ಕಿಂಗ್ ಅಂತೆ ಟ್ರೆಕ್ಕಿಂಗು? ಈ ಊರಲ್ಲಿ ಒಂದು ಬೆಟ್ಟ ಇಲ್ಲ, ನೋಡೋದಕ್ಕೊಂದು ವ್ಯೂ ಪಾಯಿಂಟ್ ಇಲ್ಲ, ಇಂಥ ಹೊತ್ತಲ್ಲಿ ಟ್ರೆಕ್ಕಿಂಗ್ ಬರ್ತೀರಾ? ನಾನು ಇದೇ ಊರಿನವನೇ, ನನ್ನ ಹತ್ರನೇ ಎಲ್ಲ ಸೇರ್ಕೊಂಡು ಬೂಡ ಬಿಡ್ತೀನಿ. ನಾವ್ಯಾಕೆ ಸರ್ ಸುಳ್ಳು ಹೇಳ್ಬೇಕು? ಸರಿ, ನೀವುಗಳು ಸುಳ್ಳು ಹೇಳ್ತಿಲ್ಲ. ಇವಾಗ ಈ ಊರಿಗೆ ಟ್ರೆಕ್ಕಿಂಗಿಗೆ ಬಂದಿದ್ದೀವಿ ಅಂತ ಹೇಳಿದ್ರಲ್ಲ, ಯಾವುದಾದ್ರೂ ಒಳ್ಳೆ ಸ್ಪಾಟ್ ಹೇಳಿ. ಯಾವ ಏರಿಯಾಲಿ ಟ್ರೆಕ್ಕಿಂಗ್ ಮಾಡ್ತೀರಾ ಅದನ್ನಾದ್ರೂ ಹೇಳಿ. ಯಾಕೆ ಕೇಳ್ತಾ ಇರೋದು ನಿಮ್ಮನ್ನೇ ತಾನೇ? ಉತ್ತರ ಗೊತ್ತಿಲ್ವಾ? ಆನ್ಸರ್ ಮಾಡಿ. ಸರ್, ಇಲ್ಲಿ ಮಾದಲಮ್ಮನ ಬೆಟ್ಟ ಇದೆಯಂತಲ್ಲ ಸರ್, ಅದು ತುಂಬ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತೆ ಸರ್.
ನಾನು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದೆ. ಸೊ ಅದಕ್ಕೆ ನಾವೆಲ್ಲರೂ ಅದನ್ನ ನೋಡೋಕ್ಕೆ ಅಂತ ಬಂದ್ವಿ ಸರ್. ಹೌದಾ? ಮಾದಲಮ್ಮನ ಬೆಟ್ಟನಾ? ಇಲ್ಲೇನಾದರೂ ಹೂವಾಡೋಕ್ಕೆ ಜಾಗ ಕಾಣಿಸ್ತಿದ್ಯಾ? ಈ ಊರಲ್ಲಿ ಯಾವ ಮಾದಲಮ್ಮನ ಬೆಟ್ಟನೂ ಇಲ್ಲ. ನಾನು ಇದೇ ಊರಿನವನೇ. ನಿಮ್ಮ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಅಭಯ್, ಹೇಗೂ ನಮ್ಮ ಟೀಮು ಹೊರಗಡೆ ರೆಡಿ ಇದೆ. ಅವ್ರನ್ನೆಲ್ಲ ಕರೆಸ್ತೀನಿ. ಇವರನ್ನೆಲ್ಲ ಅರೆಸ್ಟ್ ಮಾಡಿ ಲಾಕಪ್ಪಲ್ಲಿ ಹಾಕಿ ಚೆನ್ನಾಗಿ ಬಾರ್ತಿದ್ರೆ ತಾವೇ ಬಾಯ್ ಬಿಡ್ತಾರೆ.